ಸ್ನೇಹಿತರೆ ನಮಸ್ಕಾರ. ರೈಲು ಟಿಕೆಟ್ನಲ್ಲಿ H1 H2 A1 ಬರೆದ್ರೆ ಏನರ್ಥ? ಇದರಲ್ಲಿ ಏನೆಲ್ಲ ಸೌಲಭ್ಯಗಳಿವೆ ಗೊತ್ತಾ? H1 A1 B1 ಕೋಡ್ಸ್ ಎಕ್ಸ್ಪ್ಲೇನ್. ರೈಲು ಟಿಕೆಟ್ನಲ್ಲಿರುವ H1 H2 A1 B3 ನಂತಹ ಕೋಡ್ಗಳನ್ನು ಬರೆದಿರುತ್ತಾರೆ. ಇದು ಎಷ್ಟೋ ಜನರಿಗೆ ಅರ್ಥನೇ ಆಗೋದಿಲ್ಲ. ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಿಮ್ಮ ಪ್ರಯಾಣ ಕೂಡ ಗೊಂದಲವಿಲ್ಲದೆ ತುಂಬ ಸುಲಭವಾಗುತ್ತೆ. ಸೊ ಇವತ್ತು ಇದರ ಅರ್ಥವೇನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಭಾರತೀಯ ರೈಲ್ವೆ ವಿಶ್ವದ ಅತಿದೊಡ್ಡ ರೈಲ್ವೆ ಜಾಲಗಳಲ್ಲಿ ಒಂದಾಗಿದೆ. ದೇಶಾದ್ಯಂತ ಪ್ರತಿದಿನ ಲಕ್ಷಾಂತರ ಪ್ರಯಾಣಿಕರು ಭಾರತೀಯ ರೈಲಿನಲ್ಲಿ ಪ್ರಯಾಣಿಸುತ್ತಾರೆ. ಟಿಕೆಟ್ ಬುಕ್ ಮಾಡುವಾಗ ನೀವು H1 H2 A1 B3 ನಂತಹ ಕೋಡ್ಗಳನ್ನು ನೋಡಿರಬೇಕು. ಇದನ್ನು ನೋಡಿ ಅನೇಕ ಜನರು ಗೊಂದಲಕ್ಕೊಳಗಾಗುತ್ತಾರೆ. ರೈಲು ಟಿಕೆಟ್ನಲ್ಲಿರುವ H1 H2 A1 B3 ನಂತಹ ಕೋಡ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನೀವು ಯಾವ ವಿಭಾಗದಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದು ಅರ್ಥವಾಗುತ್ತೆ. ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಿಮ್ಮ ಪ್ರಯಾಣ ಕೂಡ ಗೊಂದಲವಿಲ್ಲದೆ ತುಂಬ ಸುಲಭವಾಗುತ್ತೆ. ನಿಮ್ಮ ಟಿಕೆಟ್ H1 ಎಂದು ಹೇಳಿದರೆ ನೀವು AC ಪ್ರಥಮ ದರ್ಜೆಯನ್ನು ಬುಕ್ ಮಾಡಿದ್ದೀರಿ ಎಂದರ್ಥ. ಅಂದರೆ ವಿಭಾಗ 1A ಇದು ಮೇಲ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಅತ್ಯಂತ ಪ್ರೀಮಿಯಂ ವರ್ಗವಾಗಿದೆ. ಈ ಕೋಡ್ನಲ್ಲಿ H ಮೊದಲ AC ವಿಭಾಗವನ್ನು ಸೂಚಿಸುತ್ತೆ. ಅದರ ನಂತರ ಬರುವ ಸಂಖ್ಯೆಯು ರೈಲಿನಲ್ಲಿ ಆ ವಿಭಾಗ ಎಲ್ಲಿದೆ ಎಂಬುದನ್ನು ಸೂಚಿಸುತ್ತೆ. ಉದಾಹರಣೆಗೆ ಹೇಳುವುದಾದರೆ H1 AC ಪ್ರಥಮ ದರ್ಜೆಯ ಮೊದಲ ವಿಭಾಗವನ್ನು ಸೂಚಿಸುತ್ತದೆ ಮತ್ತು H2 ಎರಡನೆಯ ವಿಭಾಗವನ್ನು ಸೂಚಿಸುತ್ತದೆ. H1 ಮತ್ತು H2 ವಿಭಿನ್ನ ವಿಭಾಗಗಳಾಗಿವೆ, ಆದರೆ ಒಂದೇ ವಿಭಾಗದ ವಿಭಿನ್ನ ಭಾಗಗಳಲ್ಲ. ಮೊದಲ AC ಕೋಚ್ಗಳನ್ನು ಸೌಕರ್ಯ ಮತ್ತು ಗೌಪ್ಯತೆಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇತರ AC ಕೋಚ್ಗಳಿಗೆ ಹೋಲಿಸಿದರೆ ಇದು ಸಂಪೂರ್ಣವಾಗಿ ಮುಚ್ಚಿದ ವಿಭಾಗಗಳಾಗಿವೆ. ಬಾಗಿಲುಗಳನ್ನು ಲಾಕ್ ಮಾಡಬಹುದು. ಎರಡು ರೀತಿಯ ಕ್ಯಾಬಿನ್ಗಳಿವೆ. ಕೂಪ್ ಎಂದರೆ 2 ಹಾಸಿಗೆಗಳು, ಇದು ಹೆಚ್ಚಿನ ಗೌಪ್ಯತೆಯನ್ನು ನೀಡುತ್ತೆ. ಕ್ಯಾಬಿನ್ ಎಂದರೆ 4 ಹಾಸಿಗೆಗಳು ಎಂದರ್ಥ. ಇದು ಕುಟುಂಬಗಳು ಅಥವಾ ಸಣ್ಣ ಗುಂಪುಗಳಿಗೆ ಸೂಕ್ತವಾಗಿದೆ. ಹೊಸ ಕೋಚ್ಗಳಲ್ಲಿ 2 ಹಾಸಿಗೆಗಳನ್ನು ಹೊಂದಿರುವ ಕೂಪ್ಗಳು ಹೆಚ್ಚು ಸಾಮಾನ್ಯವಾಗಿದೆ. 4 ಹಾಸಿಗೆಗಳನ್ನು ಹೊಂದಿರುವ ಕ್ಯಾಬಿನ್ಗಳು ಕಡಿಮೆ ಸಾಮಾನ್ಯವಾಗಿವೆ. ಮೊದಲ AC ಅಂದರೆ H1 ಕಂಪಾರ್ಟ್ಮೆಂಟ್ನಲ್ಲಿ ಸೌಲಭ್ಯಗಳು ತುಂಬ ಚೆನ್ನಾಗಿರುತ್ತವೆ. ಪ್ರಯಾಣಿಕರಿಗೆ ಅಗಲವಾದ ಮೃದುವಾದ ಹಾಸಿಗೆಗಳನ್ನು ಒದಗಿಸಲಾಗಿದೆ. ಸಂಪೂರ್ಣ ಹಾಸಿಗೆ ಸೆಟ್ ಕೂಡ ಇದೆ. ಹಾಸಿಗೆ, ದಿಂಬು, ಬೆಡ್ಶೀಟ್, ಕಂಬಳಿ ಎಲ್ಲವೂ ಇರುತ್ತದೆ. ಕಂಪಾರ್ಟ್ಮೆಂಟ್ನಲ್ಲಿ ಕಡಿಮೆ ಪ್ರಯಾಣಿಕರು ಇರುವುದರಿಂದ ಅದು ಶಾಂತವಾಗಿದೆ ಎಂದು ಅನಿಸುತ್ತೆ ಮತ್ತು ಭದ್ರತೆಯು ಕೂಡ ಇದರಲ್ಲಿ ಹೆಚ್ಚಾಗಿ ಇರುತ್ತೆ. ಇದರಲ್ಲಿ ಓದುವ ದೀಪಗಳು, ಚಾರ್ಜಿಂಗ್ ಪಾಯಿಂಟ್ಗಳಿವೆ. ಶಬ್ದವನ್ನು ಕಡಿಮೆ ಮಾಡಲು ಉತ್ತಮ ಸೌಲಭ್ಯವನ್ನು ಮಾಡಲಾಗಿದೆ. ಪ್ರಯಾಣಿಕರಿಗೆ ಸಹಾಯ ಮಾಡಲು ಸಹಾಯಕ ವ್ಯವಸ್ಥೆಯೂ ಕೂಡ ಇದರಲ್ಲಿದೆ. ರಾಜಧಾನಿ ಎಕ್ಸ್ಪ್ರೆಸ್ ಮತ್ತು ಡುರೆಂಟೊ ಎಕ್ಸ್ಪ್ರೆಸ್ನಂತಹ ಪ್ರೀಮಿಯಂ ರೈಲುಗಳಲ್ಲಿ ಆಹಾರವನ್ನು ಟಿಕೆಟ್ ಬೆಲೆಯಲ್ಲಿ ಸೇರಿಸಲಾಗಿದೆ. ಇತರ ರೈಲುಗಳಲ್ಲಿ ಆಹಾರವನ್ನು ಪ್ರತ್ಯೇಕವಾಗಿ ಖರೀದಿಸಬೇಕಾಗುತ್ತೆ. ಇತರ ಕಂಪಾರ್ಟ್ಮೆಂಟ್ ಕೋಡ್ಗಳು ಇದೇ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಉದಾಹರಣೆಗೆ ಹೇಳುವುದಾದರೆ A1 A2 AC2 ಟೈರ್ ಅಂದರೆ 2A ಕಂಪಾರ್ಟ್ಮೆಂಟ್ಗಳು, B1 B2 B3 AC3 ಅಂದರೆ 3A ಕಂಪಾರ್ಟ್ಮೆಂಟ್ಗಳು, ಸ್ಲೀಪರ್ ಕಂಪಾರ್ಟ್ಮೆಂಟ್ಗಳು S1 S2 ಇತ್ಯಾದಿ. CC ಎಂದರೆ ಚೇರ್ ಕಾರ್. ಎಲ್ಲ ಕೋಡ್ಗಳಲ್ಲಿ ಅಕ್ಷರವು ವರ್ಗವನ್ನು ಸೂಚಿಸುತ್ತೆ ಮತ್ತು ಸಂಖ್ಯೆಯು ಕಂಪಾರ್ಟ್ಮೆಂಟ್ನ ಸ್ಥಾನವನ್ನು ಸೂಚಿಸುತ್ತೆ. ಅನೇಕ ಜನರು ಮೊದಲ ACಯಲ್ಲಿ 2 ಸೀಟುಗಳನ್ನು ಬುಕ್ ಮಾಡಿದರೆ ಅವರಿಗೆ ಖಂಡಿತವಾಗಿಯೂ ಕೂಪ್ ಸಿಗುತ್ತದೆ ಎಂದು ಭಾವಿಸುತ್ತಾರೆ, ಆದರೆ ಇದು ನಿಜವಲ್ಲ. ಕ್ಯಾಬಿನ್ ಅಥವಾ ಕೂಪ್ ಹಂಚಿಕೆಯು ಸೀಟುಗಳ ಸೌಲಭ್ಯತೆಯನ್ನು ಅವಲಂಬಿಸಿರುತ್ತವೆ. ಇದನ್ನು ಅಂತಿಮವಾಗಿ ಟಿಕೆಟ್ ಸಮಯದಲ್ಲಿ ನಿರ್ಧರಿಸಲಾಗುತ್ತದೆ. ನೀವು ವಿನಂತಿಯನ್ನು ಮಾಡಬಹುದಾದರೂ ಅದಕ್ಕೆ ಯಾವುದೇ ಗ್ಯಾರಂಟಿ ಇರುವುದಿಲ್ಲ. ಉದಾಹರಣೆಗೆ ನಿಮ್ಮ ಟಿಕೆಟ್ H1 23LB ಎಂದು ಹೇಳಿದರೆ ನೀವು ಮೊದಲ AC H1 ಕಂಪಾರ್ಟ್ಮೆಂಟ್ನಲ್ಲಿ ಕೆಳಗಿನ ಬರ್ತ್ ಸಂಖ್ಯೆ 23ರಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದರ್ಥ. ಮೊದಲ AC ಕಂಪಾರ್ಟ್ಮೆಂಟ್ಗಳು ಸಂಖ್ಯೆಯಲ್ಲಿ ಬಹಳ ಸೀಮಿತವಾಗಿವೆ. ಅವು ಹೆಚ್ಚಾಗಿ ದೂರದ ರೈಲುಗಳಲ್ಲಿ ಮಾತ್ರ ಸೌಲಭ್ಯವನ್ನು ಇರುತ್ತವೆ. ಟಿಕೆಟ್ ಬೆಲೆಗಳು ಹೆಚ್ಚು, ಕೆಲವೊಮ್ಮೆ ವಿಮಾನಯಾನ ದರಗಳಿಗೆ ಹೋಲಿಸಬಹುದು. ನೀವು IRCTC ವೆಬ್ಸೈಟ್ ಮೂಲಕ ನಿಮ್ಮ ಟಿಕೆಟನ್ನು ಬುಕ್ ಮಾಡಬಹುದು. ಸೀಮಿತ ಸಂಖ್ಯೆಯ ಸೀಟುಗಳು ಮಾತ್ರ ಇರುವುದರಿಂದ ಮುಂಚಿತವಾಗಿ ಬುಕ್ ಮಾಡುವುದು ಸೂಕ್ತ.
ಸಂಕ್ಷಿಪ್ತವಾಗಿ ಹೇಳುವುದಾದರೆ H1, H2, A1, B1 ನಂತಹ ಕಂಪಾರ್ಟ್ಮೆಂಟ್ ಕೋಡ್ಗಳು ತುಂಬ ಸರಳವಾದ ಕೋಡ್ಗಳಾಗಿವೆ. ಅವು ನಿಮ್ಮ ಪ್ರಯಾಣದ ವರ್ಗ ಮತ್ತು ಬಸ್ ಎಲ್ಲಿದೆ ಎಂಬುದನ್ನು ಸೂಚಿಸುತ್ತವೆ. H1 ಉತ್ತಮ ಗುಣಮಟ್ಟದ ಪ್ರಯಾಣ ಅನುಭವವನ್ನು ನೀಡುತ್ತದೆ. ಈ ಕೋಡ್ಗಳನ್ನು ಅರ್ಥ ಮಾಡಿಕೊಳ್ಳುವುದು ನಿಮ್ಮ ಪ್ರಯಾಣದ ಬಗ್ಗೆ ನಿಮಗೆ ಹೆಚ್ಚಿನ ಸ್ಪಷ್ಟತೆಯನ್ನು ನೀಡುತ್ತದೆ ಮತ್ತು ಆತ್ಮವಿಶ್ವಾಸದಿಂದ ಪ್ರಯಾಣಿಸಲು ನಿಮಗೆ ಸಹಾಯವನ್ನು ಕೂಡ ಮಾಡುತ್ತೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಭಾರತೀಯ ರೈಲಿನಲ್ಲಿ ಪ್ರಯಾಣಿಸುವಾಗ ಟಿಕೆಟ್ನಲ್ಲಿ H1, A1, B1 ಎಂಬ ಕೋಡ್ಗಳ ಇರುತ್ತವೆ. ಇವು ರೈಲಿನಲ್ಲಿರುವ ವಿವಿಧ ಬಗೆಯ AC ಕೋಚ್ಗಳನ್ನು ಸೂಚಿಸುತ್ತವೆ. H1 ಇದು ಫಸ್ಟ್ AC ಮತ್ತು ಸೆಕೆಂಡ್ AC ಎರಡನ್ನು ಹೊಂದಿರುವ ಹೈಬ್ರಿಡ್ ಕೋಚ್ ಆಗಿದೆ. ಇದರಲ್ಲಿ ಮುಚ್ಚಿದ ಕ್ಯಾಬಿನ್ಗಳು ಇರುತ್ತವೆ. ಹೆಚ್ಚು ಆರಾಮದಾಯಕ ಮತ್ತು ದುಬಾರಿ ಪ್ರಯಾಣಕ್ಕೆ ಇದು ಸೂಕ್ತವಾಗಿದೆ. ಮತ್ತು A1 ಸಾಮಾನ್ಯವಾಗಿ A1 ಅಂದರೆ ಎರಡನೇ AC ಕೋಚ್. ಇದು 2 ಟೈರ್ AC ಕೋಚ್ ಆಗಿದ್ದು ಇಲ್ಲಿ ಸೀಟುಗಳು ಮಲಗುವ ಹಾಸಿಗೆಯಾಗಿ ಬದಲಾಯಿಸಬಹುದು. ಇದು ಸ್ವಚ್ಛತೆ ಮತ್ತು ಆರಾಮಕ್ಕೆ ಹೆಸರುವಾಸಿಯಾಗಿದೆ. ಮತ್ತು B1 ಎಂದರೆ 3ನೇ AC ಕೋಚ್ ಆಗಿದೆ. ಇದು 3 ಟೈರ್ AC ಕೋಚ್ ಆಗಿದ್ದು ಮಧ್ಯಮ ವರ್ಗದವರಿಗೆ ಕೈಗೆಟಕುವ ದರದಲ್ಲಿ AC ಸೌಲಭ್ಯ ನೀಡುತ್ತದೆ. ಇದರಲ್ಲಿ ಪ್ರಯಾಣಿಕರಿಗೆ ಲಿನಿನ್ ಬ್ಲ್ಯಾಂಕೆಟ್ ಸೌಲಭ್ಯವೂ ಇರುತ್ತದೆ.